ಸರಿಸುಮಾರು 1000 ವರ್ಷಗಳ ಹಿಂದೆ ತಮಿಳುನಾಡಿನಿಂದ ಉತ್ತರ ಭಾರತದ ಗಂಗಾ ನದಿಯವರೆಗೆ ಎಲ್ಲಾ ಸಾಮ್ರಾಜ್ಯಗಳ ಮೇಲೆ ದಾಳಿ ಮಾಡಿ ಗೆಲುವು ಸಾಧಿಸಿದ ಒಬ್ಬ ರಾಜನಿದ್ದ. ಕೇವಲ 1 ಕಪ್ ಗಂಗಾಜಲವನ್ನು ತಮಿಳುನಾಡಿಗೆ ತರಲು ಇಷ್ಟೆಲ್ಲ ರಾಜ್ಯಗಳ ಮೇಲೆ ಆತ ದಾಳಿ ಮಾಡಿದಾದರೂ ಏಕೆ? 7 Days 7 Story ಸೀರೀಸ್ ಡೇ 3. ತಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದ ರಾಜರಾಜ ಚೋಳನ ಮಗ ರಾಜೇಂದ್ರ ಚೋಳ. ದಕ್ಷಿಣ ಭಾರತದ ಬಹುತೇಕ ಭಾಗಗಳನ್ನು ಇವರು ಆಳಿದರೂ ಸಹ ಯಾರು ಮಾಡದ ಒಂದು ಸಾಹಸವನ್ನು ಮಾಡಲು ರಾಜೇಂದ್ರ ಚೋಳ ಬಯಸಿದ್ರು. ಅದು ಉತ್ತರ ಭಾರತದ ಗಂಗಾ ನದಿಯ ನೀರನ್ನು ತಮಿಳುನಾಡಿಗೆ ತರುವುದು. ತಮಿಳುನಾಡಿನಿಂದ ಗಂಗಾ ನದಿಯವರೆಗೆ ಸರಿಸುಮಾರು 2000 ಕಿಲೋಮೀಟರ್ ದೂರವಿದೆ. ರಾಜೇಂದ್ರ ಚೋಳ ಮತ್ತು ಅವನ ಸೈನ್ಯ ತಂಜಾವೂರಿನಿಂದ ಒಡಿಶಾ, ಮಧ್ಯಪ್ರದೇಶ, ಬಿಹಾರ ಮತ್ತು ಬಂಗಾಳದವರೆಗಿನ ಎಲ್ಲ ಶಕ್ತಿಶಾಲಿ ಸಾಮ್ರಾಜ್ಯಗಳನ್ನು ಸೋಲಿಸಿ ವಿಜಯದ ಸಂಕೇತವಾಗಿ ಗಂಗಾ ನದಿಯ ನೀರನ್ನು ತಮಿಳುನಾಡಿಗೆ ತಂದರು. ಈ ವಿಜಯದ ನೆನಪಿಗಾಗಿ ಅವರು ಗಂಗೈಕೊಂಡ ಚೋಳಪುರಂ ಎಂಬ ಬೃಹತ್ ನಗರವನ್ನು ನಿರ್ಮಿಸಿದರು. ಗಂಗೈಕೊಂಡ ಚೋಳಪುರಂ ಎಂದರೆ ಗಂಗೆಯನ್ನು ಗೆದ್ದ ಚೋಳರ ನಗರ ಎಂದರ್ಥ. ರಾಜರಾಜ ಚೋಳ ಮತ್ತು ತಂಜಾವೂರಿನ ಬೃಹದೇಶ್ವರ ದೇವಾಲಯದ ಬಗ್ಗೆ ನಾವೆಲ್ಲ ಮಾತನಾಡುತ್ತೇವೆ. ಆದರೆ ರಾಜೇಂದ್ರ ಚೋಳರ ಈ ಮಹಾನ್ ಇತಿಹಾಸದ ಬಗ್ಗೆ ನಮಗೆ ಅಷ್ಟಾಗಿ ತಿಳಿದಿಲ್ಲ. ಈ ವೀರಗಾಥೆ ನಮ್ಮ ಇತಿಹಾಸದ ಪುಟದಲ್ಲಿ ಸೇರಬೇಕಲ್ಲವೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮತ್ತು ಇಂತಹ ಆಸಕ್ತಿದಾಯಕ ಕಥೆಗಳಿಗಾಗಿ ಫಾಲೋ ಮಾಡಿ.